ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನಿಂದ ನಿಮ್ಮ ವಿಧಿಯಾಟವೇ ಬದಲಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಬುಧನ ನೇರ ಕೃಪೆ ಶುರುವಾಗ್ತಾ ಇದೆ. ಇಷ್ಟು ದಿನ ನೀವು ಅನುಭವಿಸಿದ ಮಾನಸಿಕ ಒತ್ತಡ, ಕೆಲಸದಲ್ಲಿ ತಪ್ಪು ತಿಳುವಳಿಕೆ, ಹಣಕಾಸಿನಲ್ಲಿ ಲೆಕ್ಕ ತಪ್ಪಿದ ಪರಿಸ್ಥಿತಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಸಂಬಂಧಗಳಲ್ಲಿ ನೀವು ಹೇಳಿದ್ದನ್ನು ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದು, ಇವೆಲ್ಲದಕ್ಕೂ ಈಗ ಒಂದು ತಿರುವು ಸಿಗುವ ಸಮಯ ಬಂದಿದೆ. ನಿಮ್ಮ ರಾಶಿಯ ಅಧಿಪತಿ ಬುಧ ಅಂದರೆ ಬುದ್ಧಿವಂತಿಕೆ, ಲೆಕ್ಕಾಚಾರ, ಮಾತು, ವ್ಯವಹಾರ, ವಿಶ್ಲೇಷಣೆ. ಇಷ್ಟು ದಿನ ಬುಧನು ವಕ್ರವಾಗಿ ಅಥವಾ ರಾಹುಕೇತುಗಳ ಹಿಡಿತದಲ್ಲಿ ಇದ್ದ ಕಾರಣ ನಿಮ್ಮ ಬುದ್ಧಿ ಇದ್ದರೂ ಕೂಡ ಅದನ್ನು ಸರಿಯಾಗಿ ಬಳಸೋದಕ್ಕೆ ಆಗಲಿಲ್ಲ. ನೀವು ಪರಿಪೂರ್ಣತೆಯನ್ನು ಬಯಸಿದ್ದೀರಿ, ಆದರೆ ಜಗತ್ತು ಅದನ್ನು ನಿಮ್ಮ ದೌರ್ಬಲ್ಯ ಅಂತ ಅಂದ್ಕೊಳ್ತು. ಆದರೆ ಇಂದಿನಿಂದ ನಿಮ್ಮ ಹಣೆಬರಹವೇ ಬದಲಾಗಲಿದೆ. ನೀವು ಪರಿಪೂರ್ಣತೆಯನ್ನು ಬಯಸಿದರೆ, ಆದರೆ ಜಗತ್ತು ಅದನ್ನು ನಿಮ್ಮ ದೌರ್ಬಲ್ಯ ಅಂತ ಅಂದ್ಕೊಳ್ತು. ಆದರೆ ಇಂದಿನಿಂದ ನಿಮ್ಮ ಅದೃಷ್ಟನೇ ಬದಲಾಗುತ್ತೆ. ಈ ಜಗತ್ತಲ್ಲಿ ನಾವು ನೆಮ್ಮದಿಯಿಂದ ಬಾಳಬೇಕು ಅಂದರೆ 2 ಪ್ರಮುಖ ಸೂತ್ರಗಳನ್ನು ಅಳವಡಿಸಿಕೊಳ್ಬೇಕು. ಜೀವನದಲ್ಲಿ ಮೊದಲನೇದಾಗಿ ನಾವು ಸದಾ ಇತರರ ತಪ್ಪುಗಳನ್ನು ಹುಡುಕುತ್ತಾ ಅವರ ಮೇಲೆ ದೂರುಗಳನ್ನು ಹೇಳುತ್ತಾ ಕುಳಿತರೆ ನಮ್ಮ ಮನಸ್ಸಿನಲ್ಲಿ ಶಾಂತಿ ಸಂಪೂರ್ಣವಾಗಿ ಹದಗೆಡುತ್ತೆ. ಕನ್ಯಾ ರಾಶಿಯವರಿಗೆ ಇತರರ ತಪ್ಪು ಬೇಗ ಕಾಣಿಸುತ್ತೆ, ಯಾಕೆಂದರೆ ನಿಮ್ಮ ಕಣ್ಣು ಪರಿಪೂರ್ಣತೆಯನ್ನು ಹುಡುಕುತ್ತೆ. ಆದರೆ ಇಂದು ಆ ತಪ್ಪುಗಳನ್ನು ಹೇಳದೆ ನಿಮ್ಮನ್ನು ನೀವು ತಿದ್ದಿಕೊಳ್ಳಿ. ಇಡೀ ಜಗತ್ತು ನಿಮ್ಮ ಇಷ್ಟದಂತೆ ಬದಲಾಯಿಸೋದಕ್ಕೆ ಹೊರಡೋದು ಮೂರ್ಖತನ. ಅದನ್ನು ಬಿಟ್ಟು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋದು ಅತ್ಯಂತ ಬುದ್ಧಿವಂತಿಕೆಯ ಲಕ್ಷಣ. ಇದನ್ನು ಒಂದು ಸುಲಭ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಬಹುದು. ಇಡೀ ಜಗತ್ತಿನ ಕಲ್ಲು ಮುಳ್ಳುಗಳು ನಮ್ಮ ಪಾಲಿಗೆ ಚುಚ್ಚಬಾರದು ಅಂತ ಜಗತ್ತಿನಾದ್ಯಂತ ರೇಷ್ಮೆಯ ಕಾರ್ಪೆಟ್ ಹಾಸೋದಕ್ಕೆ ಹೊರಡೋದು ಅಸಾಧ್ಯವಾದ ಮಾತು. ಅದರ ಬದಲಿಗೆ ನಮ್ಮದೇ ಕಾಲಿಗೆ ಒಂದು ಸಾಮಾನ್ಯ ಜೋಡು ಅಥವಾ ಚಪ್ಪಲಿಯನ್ನು ಧರಿಸಿದರೆ ನಾವು ಎಂತಹ ಕಠಿಣ ಹಾದಿಯಲ್ಲಾದರೂ ಕೂಡ ಸುಲಭವಾಗಿ ನಡೆದು ಸಾಗಬಹುದು. ನಮ್ಮಲ್ಲಿ ಅನೇಕರಿಗೆ ಬದುಕಿನಲ್ಲಿ ಯಾವುದೇ ಬಂಧನ ಇಲ್ಲದೆ ಮುಕ್ತವಾಗಿ ಹಕ್ಕಿಯಂತೆ ಹಾರಬೇಕು ಎನ್ನುವ ತೀವ್ರವಾದ ಹಂಬಲ ಇದೆ. ಆದರೆ ನೆನಪಿರಲಿ, ಸಂಸಾರದ ಜವಾಬ್ದಾರಿಗಳು, ಕುಟುಂಬದ ಮೇಲಿನ ಪ್ರೀತಿ ಮತ್ತು ಕರ್ತವ್ಯದ ಪ್ರಜ್ಞೆ ನಮ್ಮನ್ನು ಸದಾ ನೆಲಕ್ಕೆ ಕಟ್ಟಿ ಹಾಕಿರುತ್ತೆ. ಇದನ್ನು ಒಂದು ಬಂಧನ ಅಂತ ಭಾವಿಸದೆ ನಮ್ಮನ್ನು ಸುರಕ್ಷಿತವಾಗಿಡುವ ಬೇರುಗಳು ಅಂತ ತಿಳಿಬೇಕು. ಇದೇ ಸಂದರ್ಭದಲ್ಲಿ ನಾವು ಅಹಂಕಾರ ಮತ್ತು ಸಂಸ್ಕಾರದ ನಡುವೆ ಇರುವ ಸೂಕ್ಷ್ಮ ವ್ಯತ್ಯಾಸವನ್ನು ಅರಿಬೇಕು. ಅಹಂಕಾರ ಎನ್ನುವುದು ಸದಾ ಇತರರನ್ನು ತನ್ನ ಮುಂದೆ ತಲೆಬಾಗುವಂತೆ ಮಾಡಿ ಅದರಲ್ಲಿ ವಿಕೃತ ಆನಂದವನ್ನು ಕಾಣುತ್ತೆ. ಆದರೆ ಸಂಸ್ಕಾರ ಎನ್ನುವುದು ತಾನು ಸ್ವತಃ ಎಲ್ಲರಿಗೂ ಗೌರವಪೂರ್ವಕವಾಗಿ ತಲೆಬಾಗಿ ಎಲ್ಲರ ಮನಸ್ಸನ್ನು ಗೆದ್ದು ಸಾತ್ವಿಕ ಸಂತೋಷವನ್ನು ಅನುಭವಿಸುತ್ತೆ. ಆಧ್ಯಾತ್ಮಿಕ ಜಗತ್ತಿನ ಅತ್ಯಂತ ದೊಡ್ಡ ಸತ್ಯವೊಂದನ್ನು ನೆನಪಿಡಿ. ಯಾವಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನು ದುರ್ಬಲ ಅಂತ ಭಾವಿಸುತ್ತಾನೋ ಅದುವೇ ಅವನು ಮಾಡುವ ಅತ್ಯಂತ ದೊಡ್ಡ ಪಾಪ. ನಿಮ್ಮಲ್ಲಿ ಅಪ್ರತಿಮೆಯ ಶಕ್ತಿ ಇದೆ, ಅದನ್ನು ಜಾಗೃತಗೊಳಿಸೋದೇ ಇಂದಿನ ದಿನದ ಮುಖ್ಯ ಉದ್ದೇಶವಾಗಬೇಕು. ಕನ್ಯಾ ರಾಶಿಯವರಲ್ಲಿ ಅಪಾರ ವಿಶ್ಲೇಷಣಾ ಶಕ್ತಿ ಇದೆ, ಅದನ್ನು ಜಾಗೃತಗೊಳಿಸಿ. ಬ್ರಹ್ಮ ಮುಹೂರ್ತ ಅತ್ಯಂತ ಸಕಾರಾತ್ಮಕವಾದ ಸಮಯ. ಮುಂಜಾನೆ 4:10ರಿಂದ 4:58ರವರೆಗೆ. ಈ ಸಮಯದಲ್ಲಿ ಜಾಗೃತರಾಗಿ ಮಾಡುವ ಪ್ರಾರ್ಥನೆ, ಧ್ಯಾನ ಅಥವಾ ಓದು ಅದ್ಭುತವಾದ ಫಲಿತಾಂಶವನ್ನು ನೀಡುತ್ತೆ. ಅಭಿಜಿತ್ ಮುಹೂರ್ತ ದಿನದ ಅತ್ಯಂತ ಶುಭ ಸಮಯ. ಮಧ್ಯಾಹ್ನ 11:57ರಿಂದ 12:47ರವರೆಗೆ. ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸೋದಕ್ಕೆ, ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಒಪ್ಪಂದಗಳಿಗೆ ಸಹಿ ಹಾಕೋದಕ್ಕೆ ಇದು ಅತ್ಯಂತ ಪ್ರಶಸ್ತವಾದ ಸಮಯ ಅಂತಲೇ ಹೇಳ್ಬೋದು. ಕನ್ಯಾ ರಾಶಿಯ ಅಧಿಪತಿ ಬುಧ. ಕನ್ಯಾ ರಾಶಿಯ ಜಾತಕರಿಗೆ ಇಂದಿನ ದಿನವು ಅತ್ಯಂತ ವಿಶಿಷ್ಟವಾದ ಮತ್ತು ಪರಿವರ್ತನಾತ್ಮಕವಾದ ಅನುಭವಗಳನ್ನು ತರಲಿದೆ. ನೋಡಿದ್ರಲ್ಲ ಏನೆಲ್ಲ ಶುಭ ಫಲಗಳು ಇವೆ ಅಂತ. ಆದಷ್ಟು ನೀವು ಈ 1.5 ವರ್ಷಗಳಿಂದ ಹಾಕಿದ ಕಣ್ಣೀರಿಗೆ ಈಗ ನಿಮಗೆ ಪ್ರತಿಫಲ ಸಿಗ್ತಾ ಇದೆ. ನೀವು ಈ ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಹಾರ ಮತ್ತು ಸಿಂಧೂರ, ಲಡ್ಡು ಇದನ್ನೆಲ್ಲ ಕೊಟ್ಟು ಬರೋದರಿಂದ ಆ ಸಿಂಧೂರವನ್ನು ತೆಗೆದು ಬಂದು ನೀವು ಮನೆಯಲ್ಲಿರುವ ಎಲ್ಲರೂ ಕೂಡ ಹಚ್ಚಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವ ಕಷ್ಟ ಕಾರ್ಪಣ್ಯಗಳು, ದಾರಿದ್ರ್ಯಗಳು ಏನೇ ಇರಲಿ ಅವು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಕನ್ಯಾ ರಾಶಿಯವರಿಗೆ ಬುಧನ ದೋಷ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಹನುಮಾನ್ ಚಾಲಿಸಾ ಪಠಣ ಬಹಳ ಮುಖ್ಯ. ಮಕ್ಕಳ ವಿಷಯದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಎಲ್ಲ ವಿಷಯದಲ್ಲೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಹಾರ ಮತ್ತು ಸಿಂಧೂರ,
ಲಡ್ಡು ಇದನ್ನೆಲ್ಲ ಕೊಟ್ಟು ಬರೋದರಿಂದ ಆ ಸಿಂಧೂರವನ್ನು ತೆಗೆದುಬಂದು ನೀವು ಮನೆಯಲ್ಲಿ ಇರುವ ಎಲ್ಲರೂ ಕೂಡ ಹಚ್ಚಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವ ಕಷ್ಟ ಕಾರ್ಪಣ್ಯಗಳು ದಾರಿದ್ರ್ಯಗಳು ಏನೇ ಇರಲಿ ಅವು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಕನ್ಯಾ ರಾಶಿಯವರಿಗೆ ಬುಧನ ದೋಷ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಹನುಮಾನ್ ಚಾಲಿಸಾ ಪಠಣ ಬಹಳ ಮುಖ್ಯ. ಮಕ್ಕಳ ವಿಷಯದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಎಲ್ಲ ವಿಷಯದಲ್ಲೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಹಾರ ಮತ್ತು ಸಿಂಧೂರ, ಲಡ್ಡು ಇದನ್ನೆಲ್ಲ ಕೊಟ್ಟು ಬರೋದರಿಂದ ಆ ಸಿಂಧೂರವನ್ನು ತೆಗೆದುಬಂದು ನೀವು ಮನೆಯಲ್ಲಿ ಇರುವ ಎಲ್ಲರೂ ಕೂಡ ಹಚ್ಚಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವ ಕಷ್ಟ ಕಾರ್ಪಣ್ಯಗಳು ದಾರಿದ್ರ್ಯಗಳು ಏನೇ ಇರಲಿ ಅವು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಕನ್ಯಾ ರಾಶಿಯವರಿಗೆ ಬುಧನ ದೋಷ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಹನುಮಾನ್ ಚಾಲಿಸಾ ಪಠಣ ಬಹಳ ಮುಖ್ಯ. ಮಕ್ಕಳ ವಿಷಯದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಎಲ್ಲ ವಿಷಯದಲ್ಲೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಹಾರ ಮತ್ತು ಸಿಂಧೂರ, ಲಡ್ಡು ಇದನ್ನೆಲ್ಲ ಕೊಟ್ಟು ಬರೋದರಿಂದ ಆ ಸಿಂಧೂರವನ್ನು ತೆಗೆದುಬಂದು ನೀವು ಮನೆಯಲ್ಲಿ ಇರುವ ಎಲ್ಲರೂ ಕೂಡ ಹಚ್ಚಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವ ಕಷ್ಟ ಕಾರ್ಪಣ್ಯಗಳು ದಾರಿದ್ರ್ಯಗಳು ಏನೇ ಇರಲಿ ಅವು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಕನ್ಯಾ ರಾಶಿಯವರಿಗೆ ಬುಧನ ದೋಷ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಹನುಮಾನ್ ಚಾಲಿಸಾ ಪಠಣ ಬಹಳ ಮುಖ್ಯ. ಮಕ್ಕಳ ವಿಷಯದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಎಲ್ಲ ವಿಷಯದಲ್ಲೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಹಾರ ಮತ್ತು ಸಿಂಧೂರ, ಲಡ್ಡು ಇದನ್ನೆಲ್ಲ ಕೊಟ್ಟು ಬರೋದರಿಂದ ಆ ಸಿಂಧೂರವನ್ನು ತೆಗೆದುಬಂದು ನೀವು ಮನೆಯಲ್ಲಿ ಇರುವ ಎಲ್ಲರೂ ಕೂಡ ಹಚ್ಚಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವ ಕಷ್ಟ ಕಾರ್ಪಣ್ಯಗಳು ದಾರಿದ್ರ್ಯಗಳು ಏನೇ ಇರಲಿ ಅವು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಕನ್ಯಾ ರಾಶಿಯವರಿಗೆ ಬುಧನ ದೋಷ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಹನುಮಾನ್ ಚಾಲಿಸಾ ಪಠಣ ಬಹಳ ಮುಖ್ಯ. ಮಕ್ಕಳ ವಿಷಯದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಎಲ್ಲ ವಿಷಯದಲ್ಲೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ. ಮತ್ತು ಸಿಂಧೂರ, ಲಡ್ಡು ಇದನ್ನೆಲ್ಲ ಕೊಟ್ಟು ಬರೋದರಿಂದ ಆ ಸಿಂಧೂರವನ್ನು ತೆಗೆದುಬಂದು ನೀವು ಮನೆಯಲ್ಲಿ ಇರುವ ಎಲ್ಲರೂ ಕೂಡ ಹಚ್ಚಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವ ಕಷ್ಟ ಕಾರ್ಪಣ್ಯಗಳು ದಾರಿದ್ರ್ಯಗಳು ಏನೇ ಇರಲಿ ಅವು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಕನ್ಯಾ ರಾಶಿಯವರಿಗೆ ಬುಧನ ದೋಷ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಹನುಮಾನ್ ಚಾಲಿಸಾ ಪಠಣ ಬಹಳ ಮುಖ್ಯ. ಮಕ್ಕಳ ವಿಷಯದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಎಲ್ಲ ವಿಷಯದಲ್ಲೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ. ಮತ್ತು ಸಿಂಧೂರ, ಲಡ್ಡು ಇದನ್ನೆಲ್ಲ ಕೊಟ್ಟು ಬರೋದರಿಂದ ಆ ಸಿಂಧೂರವನ್ನು ತೆಗೆದುಬಂದು ನೀವು ಮನೆಯಲ್ಲಿ ಇರುವ ಎಲ್ಲರೂ ಕೂಡ ಹಚ್ಚಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವ ಕಷ್ಟ ಕಾರ್ಪಣ್ಯಗಳು ದಾರಿದ್ರ್ಯಗಳು ಏನೇ ಇರಲಿ ಅವು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಕನ್ಯಾ ರಾಶಿಯವರಿಗೆ ಬುಧನ ದೋಷ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಹನುಮಾನ್ ಚಾಲಿಸಾ ಪಠಣ ಬಹಳ ಮುಖ್ಯ. ಮಕ್ಕಳ ವಿಷಯದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಎಲ್ಲ ವಿಷಯದಲ್ಲೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ.